ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೋತಿದ್ವಿ. ಸೊ ಫೈನಲಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟು ನಾನು ನನ್ನ ಫ್ರೆಂಡ್ನ ಬಸ್ ಸ್ಟಾಪಿಂದ ಪಿಕ್ ಮಾಡಿ ಲೈಟಾಗಿ ಹಂಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ನಾನು ಅವಳು ನಿಯರ್ ಬೈ ಲಸ್ಸಿ ಶಾಪ್ ಹತ್ರ ಹೋದ್ವಿ. ಆಮೇಲೆ ನನ್ನ ಫ್ರೆಂಡ್ಸ್ ಕಾರ್ ತೊಗೊಬಂದರು. ಕಾರಿಗೆ ಪೂಜೆ ಮಾಡಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಹೋಗ್ಬೇಕಾದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಅಂತೂ ಹಾಕಿಸ್ಕೊಂಡ್ವಿ. ಹಾಗೆ ಸ್ಟಾರ್ಟಿಂಗಲ್ಲಿ ನಾವು ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದ ಇನ್ನೊಂದು ಬೇಕಾಗಿಲ್ಲ, ಬರಲ್ಲ ಅಂತ ನಂಗೆ ಗೊತ್ತು. ಫೋಕಸ್ ಐತೆ ಆನ್ ದ ವೇಲಿ ಹಂಗೆ ಟೀ ಕುಡಿಯೋಣ ಅಂತ ಕಾರ್ನ ಸೈಡ್ಗೆ ಹಾಕಿ ಟೀ ಮತ್ತು ಕಾಫಿ ಕುಡಿದ್ವಿ. ಹಂಗೆ ಆನ್ ದ ವೇಲಿ ಹೋಗ್ಬೇಕಾದ್ರೆ ಸೇಮ್ ನನ್ನ ಫ್ರೆಂಡ್ ಥರ ಒಂದು ಡಾಂಕಿ ಕಾಣಿಸ್ತು. ಅದು ನೋಡಿಕೊಂಡು ಅದನ್ನು ಒಂದು ವೀಡಿಯೋ ಮಾಡಿಕೊಂಡು ಹೋಗ್ತಾಯಿದ್ವಿ. ಹಂಗೆ ಹೋಗ್ಬೇಕಾದ್ರೆ ನಾವು ಗಾಳಿಪಟ ಮೂವಿ ಹಾಕ್ಕೊಂಡು ನಾವು ಜರ್ನಿ ಮಾಡ್ತಾ ಇದ್ವಿ. ಆನ್ ದ ವೇಲಿ ಹೋಗ್ಬೇಕಾದ್ರೆ ಫುಲ್ಲು ಫಾಗ್ ಇತ್ತು. ಸೊ ಈಚೆ ಇಳಿದು ಒಂದು ವೀಡಿಯೋ ತಗೊಂಡೆ. ಆಲ್ಮೋಸ್ಟ್ ಮಂತ್ರಾಲಯ ಹತ್ರ ರೀಚ್ ಆದ್ವಿ. ಸೊ ನಾವು ಮಂತ್ರಾಲಯ ರೀಚ್ ಆಗೋ ಅಷ್ಟರಲ್ಲಿ ಮಾರ್ನಿಂಗ್ 6:30 ಆಗಿತ್ತು. ನಾವು ಮುಂಚೆ ಯಾವುದೇ ರೂಮ್ಸ್ ಬುಕ್ ಮಾಡ್ಕೊಂಡಿರಲಿಲ್ಲ. ಸೊ ನಾವು ಅಲ್ಲದೆ ಪ್ರೈವೇಟ್ ರೂಮ್ನ ಒಂದು ನೋಡ್ಕೊಂಡು ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ಟಾಪಲ್ಲಿ ಸನ್ರೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ವೀಡಿಯೋ ತಗೊಂಡೆ. ಸೊ ನಾವೆಲ್ಲರೂ ಬೇಗ ಫ್ರೆಶಪ್ ಆಗಿ ರೆಡಿಯಾಗಿ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ದರ್ಶನ ಮುಗಿಯೋದು ಲೇಟ್ ಆಗುತ್ತೆ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ನಾಷ್ಟ ಮಾಡ್ಕೊಂಡ್ವಿ. ಹೋಗುರು ನೀನು. ಅಲ್ಲಿಂದ ನಾವು ತುಂಗಭದ್ರಾ ನದಿ ಹತ್ರ ಹೋದ್ವಿ. ನಾನು ಮತ್ತು ನನ್ನ ಫ್ರೆಂಡು ತುಂಗ ದೀಪೋತ್ಸವ ಮಾಡಿದ್ವಿ. ಆಮೇಲೆ ಅಲ್ಲೇ ದೇವರಿಗೆ ಕೈ ಮುಕ್ಕೊಂಡು ನಾವು ರಾಯರ ದರ್ಶನ ಮಾಡೋಕ್ಕೆ ಅಂದರೆ ಎಂಟ್ರಿ ಆದ್ವಿ. ಏನಿದೆಯಾ ದರ್ಶನಕ್ಕೆ ಎಂಟ್ರಿ ಆಗೋ ಕಡೆ ಮೆಹಂದಿ ಅವ್ರು ಕೂತಿದ್ರು. ಸೊ ಬಂದು ಮೆಹಂದಿ ಹಾಕಿಸ್ಕೊಳ್ಳಿ ಅಂತ ಹೇಳ್ತಿದ್ರು. ಯಾಕೋ ನನಗೂ ಹಾಕಿಸ್ಕೋಬೇಕು ಅಂತ ಆಸೆಯಾಗಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಮೆಹಂದಿನ ಹಾಕಿಸ್ಕೊಂಡ್ವಿ. ಸಾನಕೈ ಕುಳ್ಳ ತೋರ್ಸು. ಸೊ ನಾವು ಫಸ್ಟು ಮಂಚನಮ್ಮ ದೇವ್ರಿಗೆ ಕೈ ಮುಗಿದು ದೇವಸ್ಥಾನ ಒಳಗಡೆ ಹೋದ್ವಿ. ಅಲ್ಲಿ ದೇವಸ್ಥಾನ ಒಳಗಡೆ 5 ಸುತ್ತು ನಾವು ಪ್ರದಕ್ಷಿಣೆ ಹಾಕಿದ್ವಿ ಮೊದಲೇ. ನಮ್ಮ ಹತ್ರ VIP ಪಾಸ್ ಇದ್ದಿದ್ದರಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಇತ್ತು. ಆ್ಯಂಡ್ 2 ನಿಮಿಷದಲ್ಲೆಲ್ಲ ದರ್ಶನ ಆಗೋಯಿತು. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಎಷ್ಟು? 2 ಏನು
ರಾಯರ ದರ್ಶನ ಮುಗಿಸ್ಕೊಂಡು ಇನ್ನೂ ಟೈಮ್ ಇದ್ದಿದ್ದರಿಂದ ನಾವು ಅಲ್ಲೇ ಇದ್ದಿದ್ದು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋದ್ವಿ. ಯಾವುದಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ, ಉದ್ಭವ ಮೂರ್ತಿ ಆಂಜನೇಯ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನಾನು ಯಾವ ದೇವಸ್ಥಾನಕ್ಕೂ ಮೊಬೈಲ್ ತೊಗೊಂಡು ಹೋಗಲಿಲ್ಲ, ಸೊ ನಾನು ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ಸೊ ಫೈನಲಿ ನಾವೆಲ್ಲ ದೇವ್ರ ದರ್ಶನ ಮುಗಿಸ್ಕೊಬಂದು ನಮ್ಮ ರೂಮ್ ಕಡೆ ರಿಟರ್ನ್ ಆದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಮಾಡಿದ್ವಿ. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದನೆಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗೇನೆ ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ. ನೈಟು ಡಿನ್ನರ್ಗೆ ಅಂತ ಅಲ್ಲೇ ಆನ್ ದ ವೇಲಿ ಪಂಜಾಬಿ ಡಾಬಾ ಹತ್ರ ನಾವು ನಮ್ಮ ಡಿನ್ನರ್ನ ಮುಗಿಸ್ಕೊಂಡ್ವಿ. ಸೊ ಫೈನಲಿ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ನೈಟ್ 2 o'clock ಆಗಿತ್ತು. ಇದು ನನ್ನ ಮಂತ್ರಾಲಯ ವ್ಲಾಗ್ ಆಗಿರುತ್ತೆ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.